ಹಾಯ್ ಗೈಸ್, ದಿಸ್ ಇಸ್ ಫ್ರಮ್ ಲೆವೆನ್ ಕನ್ನಡ. ಏನು ನೋಡ್ತಾ ಇದ್ದೀರಾ? ಗ್ರಾಮ್ಸ್ಟೈನ್ ಅಂತಿದ್ದಂಗೆ ನೆನಪಾಗ್ಬೋದು. ಮೈಕ್ರೋಬಯಾಲಜಿಲಿ ಮೋಸ್ಟ್ ಆಫ್ ದ ಟೈಮ್ ಮಾಡ್ತಕ್ಕಂಥದ್ದೇ ಗ್ರಾಮ್ಸ್ಟೈನ್. ನೆಕ್ಸ್ಟು ಝೆಡ್ಡೆನ್ಸ್ಟೈನ್. ಸೊ ಮೇನ್ ಅಂದರೆ ಗ್ರಾಮ್ಸ್ಟೈನ್ನೇ. ಸೊ ಆಲ್ಮೋಸ್ಟು ಗ್ರಾಮ್ಸ್ಟೈನ್ ಇಲ್ಲ ಅಂದರೆ ಹಾಫ್ ಆಫ್ ದಿ ಬ್ಯಾಕ್ಟೀರಿಯಾಲಜಿ ಇಲ್ಲ ಅಂತ. ಅರ್ಧ ಬ್ಯಾಕ್ಟೀರಿಯಾಲಜಿನೇ ಇರಲ್ಲ ಗ್ರಾಮ್ಸ್ಟೈನ್ ಇಲ್ಲ ಅಂದರೆ ಅಂದ್ಕೊತೀನಿ. ಯಾಕೆಂದರೆ ಯಾವುದೇ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು, ಅದನ್ನು ನಾವು ಫಸ್ಟ್ ಕ್ಲಾಸಿಫೈ ಮಾಡೋದೇ ಅದು ಗ್ರಾಮ್ ಪಾಸಿಟಿವಾ ಗ್ರಾಮ್ ನೆಗೆಟಿವಾ ಅಂತ. ದೆನ್ ಮಾರ್ಫಾಲಜಿ, ಅದಕ್ಕಾಗೇ ಬೆಸಿಲಯ್ಯ ಅಂತೇಳಿ. ಸೊ ಹಂಗಾಗಿ ಗ್ರಾಮ್ಸ್ಟೈನ್ ಈಸ್ ಇಂಪಾರ್ಟೆಂಟ್. ಇಂಟ್ರೊಡಕ್ಷನ್. ದಿಸ್ ಸ್ಟೈನಿಂಗ್ ಟೆಕ್ನಿಕ್ ಈಸ್ ಒರಿಜಿನಲಿ ಡೆವಲಪ್ಡ್ ಬೈ ಹ್ಯಾನ್ಸ್ ಕ್ರಿಶ್ಚಿಯನ್ ಗ್ರಾಮ್ ಇನ್ ದಿ ಇಯರ್ ಆಫ್ 1884. ಸೊ ಈ ಸ್ಟೈನ್ನ ಕಂಡುಹಿಡಿದಿತ್ತು ಹ್ಯಾನ್ಸ್ ಕ್ರಿಶ್ಚಿಯನ್ ಗ್ರಾಮ್ಸ್ ಅನ್ನೋನು 1884 ಕಂಡುಹಿಡ್ತಾನೆ ಫಸ್ಟು. ಇನ್ನು ಫಸ್ಟು ಸ್ಮಿಯರ್ ಮಾಡ್ಕೊಬೇಕು. ಸ್ಮಿಯರ್ನ ಫಿಕ್ಸ್ ಮಾಡ್ಕೊಬೇಕು. ಹೆಂಗೆ? ಹೇರ್ ಡ್ರೈಡ್ ಅಥವಾ ಹೀಟ್ ಫಿಕ್ಸ್ಡ್. ಒಂದು, ದ ಸ್ಮಿಯರ್ ಮೇಡ್ ಆನ್ ಎ ಸ್ಲೈಡ್ ಫ್ರಮ್ ದಿ ಬ್ಯಾಕ್ಟೀರಿಯಲ್ ಕಲ್ಚರ್ ಆಫ್ ದಿ ಸ್ಯಾಂಪಲ್ ಆರ್ ಸ್ಪೆಸಿಮನ್. ಏರ್ ಡ್ರೈಡ್ ಆರ್ ಹೀಟ್ ಫಿಕ್ಸ್ಡ್. ಏರ್ ಡ್ರೈಡ್ ಅಂದರೆ ಸ್ಮಿಯರ್ ಮಾಡೋದು, ಹಂಗೆ ಗಾಳಿಲಿ ಬಿಡೋದು, ಹಂಗೆ ಫಿಕ್ಸ್ ಆಗೋದು. ಇಲ್ಲ, ನಮಗೆ ಒಂದು ಸ್ವಲ್ಪ ಫಾಸ್ಟಾಗಿ ಫಿಕ್ಸ್ ಬೇಕು ಅಥವಾ ಕ್ಲಿಯರಾಗಿ ಚೆನ್ನಾಗಿರಬೇಕು ಅಂದರೆ ಹೀಟ್ ಫಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಪ್ರೊಸೀಜರ್ ಹೆಂಗೆ ಅಂದರೆ, ಸ್ಟೆಪ್ 1 ಪ್ರೈಮರಿ ಸ್ಟೈನ್ ಬಂದುಬಿಟ್ಟು ಕ್ರಿಸ್ಟಲ್ ವೈಲೆಟ್, ಜಂಕ್ಷನ್ ವೈಲೆಟ್ ಆರ್ ಮೀಥೈಲ್ ವೈಲೆಟ್. ಇವು ಮೂರರಲ್ಲಿ ಒಂದನ್ನು ಯೂಸ್ ಮಾಡ್ಬೋದು. ಮೂರರಲ್ಲಿ ಯಾವ್ದಾನ ಒಂದು. ಸೊ ಅದು ಬಂದುಬಿಟ್ಟು 1 ನಿಮಿಷ. ದೆನ್ ದ ಸ್ಲೈಡ್ ಆರ್ ರಿನ್ಸ್ಡ್ ವಿತ್ ವಾಟರ್. ಕ್ರಿಸ್ಟಲ್ ವೈಲೆಟ್ ಸ್ಟೈನ್ ಆಲ್ ಬ್ಯಾಕ್ಟೀರಿಯಾ ಇನ್ ವೈಲೆಟ್ ಕಲರ್ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಗ್ರಾಮ್ ಪಾಸಿಟಿವ್ ಆರ್ ಗ್ರಾಮ್ ನೆಗೆಟಿವ್. ಸೊ ಏನಂದರೆ, ನಾವೀಗ ಫಸ್ಟು ಪ್ರೈಮರಿ ಸ್ಟೈನಿನ ಕ್ರಿಸ್ಟಲ್ ವೈಲೆಟ್ ಆ್ಯಡ್ ಮಾಡ್ತೀವಿ. ಸೊ ಅದಾದಮೇಲೆ ವಾಶ್ ಮಾಡ್ತೀವಿ ಸ್ಲೈಡ್ನ. ವಾಶ್ ಮಾಡಿದಾಗ ಸ್ಲೈಡ್ ಏನಾದರೂ ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಿದ್ರೆ ಹೆಂಗೆ ಕಾಣುತ್ತೆ ಅಂದರೆ, ಎಲ್ಲದೂ ವೈಲೆಟ್ ಕಲರಲ್ಲೇ ಕಾಣುತ್ತೆ. ಈ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಅದರಲ್ಲಿ ಎಲ್ಲದೂ ವೈಟ್ ಕಲರಲ್ಲೇ ಕಾಣುತ್ತೆ. ಯಾಕೆಂದರೆ ನಾವು ಒಂದೇ ಸ್ಟೈನ್ ಹಾಕಿರೋದು ಅದಕ್ಕೆ. ನೆಕ್ಸ್ಟು ಮಾಡ್ರೆಂಟು. ಗ್ರಾಮ್ ಅಯೋಡಿನ್ ಈಸ್ poured by over the slide of the 1 minute. Then the slide rinsed with water. 1 ನಿಮಿಷ ಗ್ರಾಮ್ಸ್ ಅಯೋಡಿನ್ ಏನು ಮಾಡುತ್ತೆ ಅಂದರೆ, ಪ್ರೈಮರಿ ಸ್ಟೈನ್ ಇರುತ್ತಲ್ಲ, ಪ್ರೈಮರಿ ಸ್ಟೈನ್ನ ಫಿಕ್ಸ್ ಮಾಡುತ್ತೆ. ಅಂದರೆ ಚೆನ್ನಾಗಿ ಹಿಡಿದಿಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅವಾಗ ಗ್ರಾಮ್ಸ್ ಅಯೋಡಿನ್ನು ಪ್ರೈಮರಿ ಸ್ಟೈನ್ ಚೆನ್ನಾಗಿ ಹಿಡಿದಿಟ್ಕೊಳುತ್ತೆ. ಸೊ ಡಿಕಲರೈಸ್ ಮಾಡಿದ್ರೂ ಗ್ರಾಮ್ಸ್ ಅಯೋಡಿನ್ ಸಹಾಯದಿಂದ ಕ್ರಿಸ್ಟಲ್ ವೈಲೆಟ್ ಅಷ್ಟಾಗಿ ಹೋಗೋದಿಲ್ಲ ಬ್ಯಾಕ್ಟೀರಿಯಾದಿಂದ. ಸೊ ಇನ್ನು ಡಿಕಲರೈಸೇಷನ್ ನೋಡೋದಾದರೆ, ಪೋರಿಂಗ್ ಅ ಫ್ಯೂ ಡ್ರಾಪ್ಸ್ ಆಫ್ ದಿ ಡಿಕಲರೈಸರ್ ಆನ್ ದಿ ಸ್ಮಿಯರ್, ಅಸಿಟೋನ್ ಆರ್ ಆಲ್ಕೋಹಾಲ್ ಆನ್ ದಿ ಸ್ಲೈಡ್, ಇಮಿಡಿಯೇಟ್ಲಿ ರಿನ್ಸ್ಡ್ ವಿತ್ ವಾಟರ್. ಡಿಕಲರೈಸರ್ ರಿಮೂವ್ ದ ಪ್ರೈಮರಿ ಸ್ಟೈನ್ ಫ್ರಮ್ ದಿ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ವೈಲ್ ದಿ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ರಿಟೈನ್ ದಿ ಪ್ರೈಮರಿ ಸ್ಟೈನ್. ಅಥವಾ ಒಂದು 5 ಸೆಕೆಂಡ್ ಹಾಕ್ಬಿಟ್ಟು ಹಂಗೇ ವಾಶ್ ಮಾಡ್ಬೋದು ಇಮಿಡಿಯೇಟಾಗಿ. ಬಿಟ್ಟರೆ ಎಲ್ಲ ಸ್ಲೈಟ್ ಹಂಗೆ ಸ್ಲ್ಯಾಂಟಾಗಿ ಇಟ್ಕೊಂಡು ಒಂದು 5 ಡ್ರಾಪ್ಸ್ ಹಂಗೆ ಹಾಕಿದ್ರಾಯ್ತು. ಹಾಕಿ ಹಂಗೆ ವಾಶ್ ಮಾಡಿದ್ರಾಯ್ತು ಈಸಿಯಾಗಿ. ಪ್ರೈಮರಿ ಸ್ಟೈನ್ ಏನಿರುತ್ತೆ ಅದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾದಲ್ಲಿ ಹೋಗುತ್ತೆ. ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಏನಾದರೂ ಆಗಿದ್ದರೆ ಸೊ ಅದರಲ್ಲಿ ಪ್ರೈಮರಿ ಸ್ಟೈನ್ ಹಾಗೆ ಉಳ್ಕೊಳುತ್ತೆ. ಇನ್ನು ಸ್ಟೆಪ್ 4 ಕೌಂಟರ್ ಸ್ಟೈನ್. ಕೌಂಟರ್ ಸ್ಟೈನ್ ಅಂದರೆ ಸೆಕೆಂಡರಿ ಸ್ಟೈನ್ ಆಗಿರ್ಬೋದು, ಅಥವಾ ಯಾವುದ್ಯಾವುದಂದರೆ ಸ್ಯಾಫ್ರನ್ ಇನ್ ನ್ಯೂಟ್ರಲ್ ರೆಡ್ ಕಾರ್ಬಲ್ಫಾಕ್ಷನ್. ಸೊ ಮೇಜರಾಗಿ ನಾವು ಕಾರ್ಬಲ್ಫಾಕ್ಷನ್ ಯೂಸ್ ಮಾಡೋದು. ಈಸ್ ಆ್ಯಡೆಡ್ 30 seconds to 1 minute. ಅಂದರೆ ಡಿಪೆಂಡಿಂಗ್ ಅಪಾನ್ ಕಾರ್ಬಲ್ಫಾಕ್ಷನ್ ಆಗಿರ್ಬೋದು, ನ್ಯೂಟ್ರಲ್ ರೆಡ್ ಆಗಿರ್ಬೋದು, ಸ್ಯಾಫ್ರನ್ ಆಗಿರ್ಬೋದು, ಆ ಕಾನ್ಸಂಟ್ರೇಟ್ ಬೇಸ್ ಮೇಲೆ ನಾವು ಟೈಮ್ ಆಗುತ್ತೆ. 30 ಸೆಕೆಂಡ್ಸಿಂದ 1 ನಿಮಿಷದೊಳಗಡೆ ಯಾವಾಗ ಬೇಕಾದ್ರೂ ವಾಶ್ ಮಾಡ್ಬೋದು. ಇಟ್ಸ್ ಇಂಪಾರ್ಟ್ ದ ಪಿಂಕ್ ಆರ್ ರೆಡ್ ಕಲರ್ ಇನ್ ದಿ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಏನು ಕಾರ್ಬಲ್ಫಾಕ್ಷನ್ ಇರುತ್ತೆ, ರೆಡ್ ಕಲರ್ ಇರುತ್ತೆ. ನ್ಯೂಟ್ರಲ್ ರೆಡ್ಡಲ್ಲಿ ಅಲ್ಲೇ ಇದೆ ರೆಡ್ ಅಂತೇಳಿ. ಸ್ಯಾಫ್ರನ್ ರೆಡ್ ಕಲರ್ ಇರುತ್ತೆ. ಸೊ ಹಂಗಾಗಿ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಆಗಿದ್ದರೆ ಅದು ರೆಡ್ ಕಲರ್ ಕಾಣುತ್ತೆ. ಕೌಂಟರ್ ಸ್ಟೈನು. ಇನ್ ದಿ ಸ್ಲೈಡ್ ರಿನ್ಸ್ಡ್ ವಿತ್ ಟ್ಯಾಪ್ ವಾಟರ್, ಏರ್ ಡ್ರೈಡ್, ದೆನ್ ಎಕ್ಸಾಮೈನ್ ಅಂಡರ್ ಆಯಿಲ್ ಇಮರ್ಷನ್ ಆಬ್ಜೆಕ್ಟಿವ್. ಸೊ ಇದು ಮೇನ್ ಪಾಯಿಂಟ್. ಯಾವುದೇ ಸ್ಟೈನ್ ಆಗಿರ್ಬೋದು, ಲಾಸ್ಟಲ್ಲಿ ಸಚ್ ರೋಲ್ ಏನಿದೆ ಸ್ಲೈಡ್ನ ಟ್ಯಾಪ್ ವಾಟರಲ್ಲಿ ವಾಶ್ ಮಾಡೋದು. ಆಮೇಲೆ ಗಾಳೀಲಿ ಹಂಗೆ ಒಣಗಿಸೋದು ಸ್ಲೈಡ್ನ. ಒಣಗಿಸಾದ್ಮೇಲೆ ಸ್ಲೈಡ್ನ ಮೈಕ್ರೋಸ್ಕೋಪಲ್ಲಿ ನೋಡಲೇಬೇಕು ತಾನೆ. ಅದಕ್ಕೆ ಅಂತ ಸ್ಟೈನ್ ಮಾಡಿರ್ತಾನೆ, ಮೈಕ್ರೋಸ್ಕೋಪಲ್ಲಿ ನೋಡಬೇಕು ಅವಾಗ. ಸೊ ಅವಾಗ ಆಯಿಲ್ ಇಮರ್ಷನ್ ಆಬ್ಜೆಕ್ಟಿವಲ್ಲೇ ನೋಡಬೇಕು ನಾವು. ಫಸ್ಟು ಸ್ಕ್ಯಾನರಿಂದ
ನೆಕ್ಸ್ಟು ಹೈ ಪವರು, ಫಸ್ಟು ಸ್ಕ್ಯಾನರು, ನೆಕ್ಸ್ಟು ಲೋ ಪವರು, ಆಮೇಲೆ ಹೈ ಪವರು, ಆಮೇಲೆ ಆಯಿಲ್ ಇಮರ್ಷನ್ ಆಬ್ಜೆಕ್ಟಿವ್. 1 ಡ್ರಾಪ್ ಆಯಿಲ್ ಹಾಕೊಂಬಿಟ್ಟು ಆಮೇಲೆ ಆಯಿಲ್ ಇಮರ್ಷನ್ ಆಬ್ಜೆಕ್ಟಿವಲ್ಲಿ ನೋಡೋದು. ಆಯಿಲ್ ಇಮರ್ಷನ್ ಅಂದರೆ ಲೆನ್ಸ್ ಏನಿರುತ್ತೆ ಆಯಿಲಲ್ಲಿ ಇಮ್ಮರ್ಸ್ ಆಗಿರುತ್ತೆ. ಇಮ್ಮರ್ಸ್ ಅಂದರೆ ಒಳಗಡೆ ಆಯಿಲ್ಗೂ ಲೆನ್ಸ್ಗೂ ಟಚ್ ಆಗಿರುತ್ತೆ. ಇನ್ನು ಇಂಟರ್ಪ್ರಿಟೇಷನ್ ಆಫ್ ದಿ ಗ್ರಾಮ್ ಸ್ಟೈನ್ ಅಂತ ನೋಡೋದಾದರೆ, ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ರೆಸಿಸ್ಟರ್ ಡಿಕಲರೈಸೇಷನ್ ಆ್ಯಂಡ್ ರಿಟೈನ್ಸ್ ದಿ ಪ್ರೈಮರಿ ಸ್ಟೈನ್. Gram negative bacteria are decolorized when therefore take up to the counter stain and appears pink in color. ಸೊ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಡಿಕಲರೈಸೇಷನ್ಗೆ ಏನು ಬಗ್ಗಲ್ಲ. ಸೊ ಹಂಗಾಗಿ ಪ್ರೈಮರಿ ಸ್ಟೈನ್ ಏನಿರುತ್ತೆ ವೈಲೆಟ್ ಕಲರ್ ಅದನ್ನೇ ತಗೊಳುತ್ತೆ. ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಸೊ ಅದು ಡಿಕಲರೈಸ್ ಮಾಡ್ತಿದ್ದಂಗೆ ಅದ್ರ ಪ್ರೈಮರಿ ಸ್ಟೈನ್ ಹೋಗುತ್ತೆ. ಯಾಕೆ ಅಂದರೆ ಅದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಸೊ ಕೌಂಟರ್ ಸ್ಟೈನ್ ಏನಿರುತ್ತೆ ಅದನ್ನು ತೊಗೊಳುತ್ತೆ, ಪಿಂಕ್ ಕಲರಲ್ಲಿ ಕಾಣುತ್ತೆ. ಮೈಕ್ರೋಸ್ಕೋಪಲ್ಲಿ 4 ಲೆನ್ಸ್ ಇರುತ್ತೆ. ಒಂದು ಸ್ಕ್ಯಾನರು, ಒಂದು ಲೋ ಪವರ್ ಆಬ್ಜೆಕ್ಟಿವ್ ಅದು 10x, ಹೈ ಪವರ್ ಆಬ್ಜೆಕ್ಟಿವ್ 40x, ಆಯಿಲ್ ಇಮರ್ಷನ್ ಆಬ್ಜೆಕ್ಟಿವ್ 100x. ಸೊ ಎಲ್ಲದಕ್ಕೂ ಕಲರ್ ಕೋಡ್ ಇರುತ್ತೆ. ಕಲರ್ ಕೋಡ್ ಇಸ್ ಮೇಜರ್ ನೋಡ್ಕೊಳ್ಳಿ. ಸ್ಕ್ಯಾನರ್ ರೆಡ್ ಕಲರಲ್ಲಿ ಇರುತ್ತೆ, ಲೋ ಪವರು ಎಲ್ಲೋ, ಹೈ ಪವರು ಬ್ಲೂ ಆ್ಯಂಡ್ ಆಯಿಲ್ ಇಮರ್ಷನ್ ಆಬ್ಜೆಕ್ಟಿವ್ ಇಸ್ ವೈಟ್ ಕಲರ್. ಯೂಸಸ್ ಆಫ್ ಗ್ರಾಮ್ ಸ್ಟೈನ್ ಅಂತ ನೋಡಿದರೆ, ಟು ಡಿಫ್ರೆನ್ಷಿಯೇಟ್ ದ ಬ್ಯಾಕ್ಟೀರಿಯಾ ಇಂಟು ದಿ ಗ್ರಾಮ್ ಪಾಸಿಟಿವ್ ಆ್ಯಂಡ್ ಗ್ರಾಮ್ ನೆಗೆಟಿವ್ ಆ್ಯಂಡ್ ಸ್ಟಾರ್ಟ್ ದ ಎಂಪ್ಯಾರಿಕಲ್ ಟ್ರೀಟ್ಮೆಂಟ್. ಒಂದು ಅದು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತ ಡಿಸೈಡ್ ಮಾಡೋದು. ನೆಕ್ಸ್ಟು ಎಂಪ್ಯಾರಿಕಲ್ ಟ್ರೀಟ್ಮೆಂಟ್. ಅದು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಇದ್ದರೆ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಇದ್ದರೆ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಇನ್ನು ಮಾರ್ಫಾಲಜಿ ಆಫ್ ದಿ ಆರ್ಗನಿಸಮ್ಸ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್. ಮಾರ್ಫಾಲಜಿ ಏನಿರುತ್ತಲ್ಲ ಬ್ಯಾಕ್ಟೀರಿಯಾದು ಮಾರ್ಫಾಲಜಿ ಆಗಿರ್ಬೋದು, ಅರೇಂಜ್ಮೆಂಟ್ಸ್ ಆಗಿರ್ಬೋದು ಎಲ್ಲನೂ ಕ್ಲಿಯರಾಗಿ ಎಸ್ಟಾಬ್ಲಿಷ್ ಮಾಡ್ಬೋದು, ಕ್ಲಿಯರಾಗಿ ನೋಡ್ಬೋದು. ಇಷ್ಟು ಗ್ರಾಮ್ ಸ್ಟೈನು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಕಂಪ್ಲೀಟಾಗಿ ಗ್ರಾಮ್ ಸ್ಟೈನ್ ಎಕ್ಸ್ಪ್ಲನೇಷನ್ ಆಗಿದೆ ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು.